ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ಇವಾಗ ಒಂದು 2010 ಮಾಡಲು ಯೆಲ್ಲೋ ಬೋರ್ಡ್ ಟವೇರಾ ಗಾಡಿ ಸೇಲಿಗೆ ಬಂದಿದೆ. 10 ಸೀಟರ್ ಗಾಡಿ. ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಓನರ್ ನಂಬರ್ ಸಿಗುತ್ತೆ. ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಇದೇ ಥರ ನಿಮ್ಮದು ಗಾಡಿ ಯಾವುದಾದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶೇರ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ನೀವು ನಿಮ್ಮ ಗಾಡಿ ಫೋಟೋಸ್ನ ಅಥವಾ ಒಂದು ವಿಡಿಯೋ ಇದ್ದರೆ ವಿಡಿಯೋನೂ ಕೂಡ ಜೊತೆಯಲ್ಲೇ ಫೋಟೋಸ್ ಜೊತೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸಿದರೆ ಸಾಕು ವೀಕ್ಷಕರೇ. ಮತ್ತು ನಾನೇ ನಿಮಗೆ ಕರೆ ಮಾಡಿ ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದ್ದಿಲ್ಲ ವೀಕ್ಷಕರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ನಿಮ್ಮ ಗಾಡಿ ಫೋಟೋಸ್ ಅಂದರೆ ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಈಗ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಫೋಟೋಸ್ ವೀಡಿಯೋಸ್ ಕಳಿಸಿ, ಮತ್ತು ನಾನೇ ನಿಮಗೆ ಕರೆ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಇದು ಗಾಡಿ ಓನರ್ ನಂಬರಲ್ಲ ವೀಕ್ಷಕರೇ, ಕನ್ಫ್ಯೂಸ್ ಮಾಡ್ಕೊಂಬಕ್ಕೆ ಹೋಗಬೇಡಿ. ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ. ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಅಂದರೆ ಓನರೇ ಸ್ವಲ್ಪ ಡೀಟೇಲ್ಸ್ ಹೇಳಿದರೆ ಅದಾದಮೇಲೆ ನಿಮಗೆ ಗಾಡಿ ಓನರ್ ನಂಬರ್ ಸಿಗುತ್ತೆ. ಓಕೆನಾ? ಅಲ್ಲಿವರೆಗೂ ವೆಯ್ಟ್ ಮಾಡಿಕೊಂಡು ಸ್ಕಿಪ್ ಮಾಡ್ದಂಗೆ ನೋಡಿ ಫುಲ್ ಡೀಟೇಲ್ಸ್ ಎಲ್ಲ. ಅಂದರೆ ಯಾಕಂದರೆ ನೀವು ಸ್ಕಿಪ್ ಮಾಡಿ ನೋಡೋದು ಜಾಸ್ತಿ, ನನಗೆ ಗೊತ್ತಿದೆ. ಸ್ಕಿಪ್ ಮಾಡಿಬಿಡಿ, ಓಕೆನಾ? ಸ್ಕಿಪ್ ಮಾಡಿದರೆ ಮತ್ತು ಅವ್ರು ಹೇಳುವಾಗ ಮಾಹಿತಿ ಏನಾದರೂ ಮಿಸ್ ಆಗುತ್ತೆ, ಓಕೆನಾ? ಹಾಗಾಗಿ ಸ್ಕಿಪ್ ಮಾಡಿಬಿಡಿ. ಮತ್ತು ಓನರ್ ನಂಬರ್ ಕೂಡ ಅದಾದಮೇಲೆ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇವಾಗ ಈ ಗಾಡಿ ಬಗ್ಗೆ ಓನರೇ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ, ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಕ್ಷಕರೇ, ಸ್ಕಿಪ್ ಮಾಡ್ದಂಗೆ ನೋಡಿ, ಓಕೆನಾ? ಹಲೋ. ಹಾಂ ಸರ್ ಹೇಳ್ರಿ. ಹಾಂ ಹೇಳಿ ಸರ್, ಅದು ಎಷ್ಟು ಮಾಡಲ್ ಅಂದರೆ? ಅದು ಸರ್ 2010 ರೀ. ಓಕೆ, ಇವಾಗ ಓನರ್ ಎಷ್ಟಾಗಿದ್ದಾರೆ ಸರ್? ಓನರ್ ಸರ್ 5 ಆಗೈತೆ ರೀ. ಇದು ಟವರ ಯೆಲ್ಲೋ ಬೋರ್ಡ್ ಅಲ್ವಾ? ಹೌದು ರೀ. ಓಕೆ, ಇದು 10 ಅಂದರೆ 10 ಸೀಟರ್ ಗಾಡಿ ಅಲ್ವಾ? ಹಾಂ ರೀ, 9+1 ರೀ. ಓಕೆ ಓಕೆ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಈಗ? ಸರ್ ಟೈರ್ ಹಿಂದಿನೂ 60% ಅದಾವೆ ರೀ, ಓಕೆ. ಮುಂದಿನ 85% ಅದಾವೆ ಸರ್. ಓಕೆ ಸರ್, ಡಾಕ್ಯುಮೆಂಟ್ಸು FC ಇನ್ಸೂರೆನ್ಸು ಎಲ್ಲ ಕ್ಲಿಯರ್ ಸರ್. ಟ್ಯಾಕ್ಸು ಎಲ್ಲ ಕ್ಲಿಯರ್ ಐತ್ರಿ. ಎಲ್ಲ ರನ್ನಿಂಗ್ ಇದೆಯಾ? ಹಾಂ ರೀ. ಓಕೆ ಓಕೆ. ಒಳಗಡೆ ಏನಾದ್ರು ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ರಾ? ಮ್ಯೂಸಿಕ್ ಸಿಸ್ಟಮ್ ಐತೆ ಸರ್. ಹಾಕ್ಸಿದ್ರಾ? ಹಾಂ ರೀ. ಓಕೆ. ಸೀಟ್ ಕವರೆಲ್ಲ ನೀಟಾಗಿದೆಯಾ? ಹೌದೌದು ಸರ್, ಎಲ್ಲ ಕರೆಕ್ಟ್ ಐತೆ. ಓಕೆ ಸರ್. ಇಂಜಿನ್ ಹೆಂಗಿದೆ ಸರ್? ಇಂಜಿನ್ ಸರ್ ಗುಡ್ ಕಂಡೀಷನ್ ಐತ್ರಿ. ಚೆನ್ನಾಗಿದೆ. ಇವಾಗ ಎಷ್ಟು ಬರ್ತಿದೆ ಮೈಲೇಜ್ ಪ್ರೆಸೆಂಟು? ಸರ್ ನಾನು ಡ್ರೈವಿಂಗ್ ಮಾಡ್ತೀನಿ ರೀ. ಹಾಂ. ನನ್ನ ಕೈಯಲ್ಲಿ ಅನ್ಕೋ ಒಂದು 15 ಒಳಗೆ ಕೊಟ್ಟೈತೆ ಸರ್. ಒಟ್ಟು ಆವ್ರೇಜ್ ಒಂದು 14-15 ಬರುತ್ತೆ. ಹಾಂ ರೀ, 15 ಅನ್ಕೋ ಫಿಕ್ಸ್. ಒಟ್ಟು ನಾ ಹೊಡೆದ್ರಿ ಅದು. ಹಾಂ ಹಾಂ. ನಾ ಯಾರು ಹೊಡೆದ್ರೆ ಒಂದು ಸ್ವಲ್ಪ ಕಮ್ಮಿ ಹೊಡೈತಿ. ಹಾಂ. ಯಾಕಂದ್ರೆ ನಾವು ಸ್ವಂತ ಆಗ್ತೀವಿ, ನಾವು ಜರ ಹೆಂಗೆ ಗಾಡಿ ಹೆಂಗೆ ಅನ್ನೋದು ನಮಗೆಲ್ಲ ಪಕ್ಕ ಬರ್ತೈತಿಲ್ಲ ಸರ್. ಹಾಂ ಹಾಂ ಹಾಂ. ಅವೇ ಯಾರು ಹೊಡಿತಾರೆ, ಎಲ್ಲಗೆ ರೋಡ್ ಬ್ರೇಕ್ ಅನ್ನಂಗಿಲ್ಲ, ಏನು ಗಟ್ಕ ಅನ್ನಂಗಿಲ್ಲ, ಯಾರು ಹೊಡಿತಿರ್ತಾರೆ, ಹ್ಞೂ. ಯಾರ ಮೈಲೇಜ್ ಕಮ್ಮಿ ಹೊಡಿತಾವೆ ಸರ್. ಸರಿ 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 ಸರ್. ಗಾಡಿ ಇರೋದೆಲ್ಲಿ ಸರ್ ಇದು? ಸರ್ ಇದು ರಾಯಬಾಗ್ ತಾಲೂಕು, ಬೆಳಗಾಂ ಜಿಲ್ಲೆ. ಬೆಳಗಾಂ ಜಿಲ್ಲೆ. ಊರು ಯಾವುದಂದ್ರೆ? ರಾಯಬಾಗ್ ತಾಲೂಕು ಸರ್, ಬೂದಿಯಾಳ ಅಂತ. ಬೂದಿಯಾಳ? ಬೂದಿಹಾಳ. ಅದೇ ಬೂದಿಯಾಳು. ಹಾಂ, ಬೂದಿಹಾಳ. ಅಲ್ಲೇ ಇರುತ್ತಾ ಗಾಡಿ? ಹೌದು ಸರ್. ಓಕೆ ಓಕೆ. ಗಾಡಿಗೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರಾ? ಏನು ಸರ್? ಫೈನಾನ್ಸ್ ಏನಾದರೂ ಇದೆಯಾ ಸರ್? ಏನಿಲ್ಲ ಸರ್, ಎಲ್ಲ ಕ್ಲಿಯರ್ ಐತೆ. ಎಲ್ಲ ಕ್ಲಿಯರ್ ಇದೆಯಾ? ಓಕೆ ಸರ್. ಏನು ರೇಟ್ ಹೇಳ್ತಿದ್ರೆ ಗಾಡಿಗೆ? ಸರ ಒಂದು 2.5 ಹೇಳ್ತೇನೆ ಸರ್. 2.5? ಹಾಂ. ನೋಡಿರಿ, 2010 ಮಾಡಲು 5 ಓನರ್ ಬೇರೆ. ಹಾಂ, ನೋಡಿ ಹೇಳಿ ರೇಟು. ನೀವು ಒಂದು ಮಾತು ಹೇಳಿ ಸರ್. ಇಲ್ಲ, ನಾವೇನು ಹೇಳಲ್ಲ, ಕಸ್ಟಮರ್ ತಗೊಳ್ಳೋರು ಫೋನ್ ಮಾಡ್ತಾರೆ ನಿಮಗೆ. ಏನು ನೀವು ಒಂದು ರೇಂಜಲ್ಲಿ ಹೇಳಿದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅಂದರೆ ಬೇಕಾದ್ರೆ ಅವ್ರು ಕಾಲ್ ಮಾಡ್ತಾರಲ್ಲ, ಅವಾಗ ನೀವು ಡೈರೆಕ್ಟಾಗಿ ಅವ್ರು ಕರೆಸಿಬಿಟ್ಟು ಮಾತಾಡ್ಬೋದು. ಒಂದು 2.30 ಇರ್ತಾನೆ ಸರ್. 2.30? ಹಾಂ. ಅಂದರೆ ಒಂದು 2 ಮಟ್ಟ ಏನಾದರೂ ಆಗುತ್ತಾ? 2 ಮಟ್ಟ ಸರ್, ಖರ್ಚು ಭಾಳ ಮಾಡೇನ್ರಿ. ಇಲ್ಲ, ಯಾಕಂದರೆ 10 ಮಾಡಲು 5 ಓನರ್ ಬೇರೆ, ಅದು ಯೆಲ್ಲೋ ಬೋರ್ಡ್ ಬೇರೆ. ವೈಟ್ ಬೋರ್ಡ್ ಆದರೆ ಒಂದು ಲೆಕ್ಕ ಆಗುತ್ತೆ ನೋಡಿ. ಅಲ್ಲ, ನಾವೇನು ಅಷ್ಟು ಗಾಡಿ ನೋಡೋದೆಲ್ಲ ಫಿಕ್ಸ್ ಮಾಡೋಕ್ಕೆ ಬರೋಲ್ಲ. ಕಸ್ಟಮರ್ ಬರ್ತಾರಲ್ಲ, ಒಂದು ರೇಂಜಲ್ಲಿ ಹೇಳಿದರೆ ಅವರು ಬರ್ತಾರೆ, ಬಂದು ನೋಡ್ಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೆ ನಿಮ್ಮ ರೇಂಜಿಗೆ.
ಆಗೈತೆ ಒಂದು 2:10 ತನಕ ಹೇಳಿ ಸರ್. 2:10 ತನಕ ಹೇಳ್ತೀರಾ? ಹ್ಞೂ ಸರಿ ಸರ್, ಇದೇ ನಂಬರಾ? ಹೌದು ಸರ್. ಓಕೆ ಸರ್, ಆಯ್ತು ಸರ್, ಅಪ್ಡೇಟ್ ಮಾಡ್ತೀನಿ ತೊಗೊಳ್ಳಿ. ಹ್ಞೂ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ನಿಮಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಂದರೆ ಗಾಡಿ ಬಗ್ಗೆ ಅಥವಾ ಲೊಕೇಶನ್ ಬಗ್ಗೆ, ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ವೀಕ್ಷಕರೇ, ಇದು ಗಾಡಿ ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿದರೆ ನಿಮಗೆ ಫುಲ್ ಡೀಟೇಲ್ಸ್ ಸಹ ಸಿಗುತ್ತಂತ ಹೇಳ್ತಿದ್ದೀನಿ ವೀಕ್ಷಕರೇ. ನೀವು ಫೋನಲ್ಲಿ ಮಾತಾಡೋಕ್ಕಿಂತ ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡಿಕೊಂಡು, ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು, ನಿಮಗೆ ಇಷ್ಟ ಆಯಿತು ಅಂದರೆ ಕೂತು ಮಾತಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಓಕೆನಾ? ಇನ್ನು ಕೊನೆಯದಾಗಿ ಈ ವಿಡಿಯೋಕ್ಕಿನ್ನೂ ನೀವು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸ್ನ ವೀಡಿಯೋಸ್ನ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.